ಹಾಯಾಗಿ ಕುಳಿತಿರು ನೀನು ರಾಡಿಯ ಹಾಗೆ, ಸೈಡಲ್ಲಿ ರುಬ್ಬುವೆ ಚಟ್ನಿ ಹೀಗೆ ಹೀಗೆ, ಎಲ್ಲ ಮುಗಿಸಿ ಒಳಗೆ ಬಂದರೆ ಚಿನ್ನ 1 ಲೀಟ್ರ್ ಎಣ್ಣೆನ ಹಾಕೊಂಡ್ಬಿಟ್ಟಿದ್ಯಾ. ಕರೆದ ಮೇಲೆ ಎಣ್ಣೆನ ಏನ್ ಮಾಡ್ತೀಯಾ? ಒಂದ್ ಕೆಲ್ಸ ಮಾಡ್ತೀನಿ, ಲೋಟಕ್ಕೆ ಹಾಕೊಡ್ತೀನಿ, ಕುಡ್ದ್ಬಿಡಿ. ಇಲ್ಲ ಅಂದ್ರೆ ತಲೆಗೆ ಮೈಗೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡ್ಬಿಡಿ. ನಾನು ಯಾಕೆ ಹೇಳ್ದೆ ಅಂದ್ರೆ, ನಮ್ಮೂರಲ್ಲಿ ನಮ್ಮವ್ವ 10 ಜನಕ್ಕೆ ಬರೀ 100 ಗ್ರಾಮ್ ಹಾಕ್ಬಿಟ್ಟು ಬೇಯಿಸ್ತಾಳೆ. ನೀನ್ ನೋಡಿದ್ರೆ ಎಷ್ಟೊಂದು ಸುರ್ಕೊಂಡ್ಬಿಟ್ಟಿದ್ಯಾ. ನನ್ ಮೊದ್ಲೇ ಗೌರ್ಮೆಂಟ್ ಸಂಬಳದವನು. ಬಡ್ಕೋಬೇಕು. ಸಾಕಾಗ್ ಹೋಯ್ತು ನಿಮ್ ಜೊತೆ ಅಡ್ಜಸ್ಟ್ಮೆಂಟ್ ಲೈಫು. ಸ್ವಲ್ಪ ಅಕ್ಕಪಕ್ಕದವ್ರನ್ನ ನೋಡಿ ಹೆಂಗ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ. ಅವ್ರಿಗಿನ್ನ ನಾವ್ ಯಾವ್ದ್ರಲ್ಲಿ ಕಮ್ಮಿ ಇದ್ದೀವಮ್ಮಿ? ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ರೆ, ಮೈ ತುಂಬಾ ಬಟ್ಟೆ, ಮುಖ ತುಂಬಾ ನಗು. ಅದ ನಿಜವಾದ ಶ್ರೀಮಂತರು ನಾವೇ, ಅವ್ರಲ್ಲ. ಸಾಕ್ ನಿಲ್ಲಿಸ್ರಿ ನಿಮ್ ಹಳೆ ರೆಕಾರ್ಡ್ನ. ಮೇಷ್ಟ್ರಾಗಿದ್ರು ತಮಾಷೆಯಾಗಿ ಮಾತಾಡ್ತೀರಾ ಅಂತ ತಲೆ ಕೆಟ್ಟು ಲವ್ ಮಾಡಿ ಮದ್ವೆ ಆಗಿ ಈಗ ನನ್ ಲೈಫೇ ತಮಾಷೆ ಆಗೋಯ್ತು. ಆದ್ರೆ ಒಂದ್ ಮಾತ್ ಮಾತ್ರ ಮತ್ತೆ ಮತ್ತೆ ಹೇಳ್ತಿದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನನ್ ಮಗನ್ ವಿದ್ಯಾಭ್ಯಾಸದ ವಿಷಯದಲ್ಲಿ ಮಾತ್ರ ನಾನ್ ರಾಜಿ ಆಗಲ್ಲ. ನಾನ್ ಅನ್ಕೊಂಡ್ ಸ್ಕೂಲಲ್ಲೇ ಅವ್ನು ಓದಿಸ್ಬೇಕು. ಅಲ್ಲವೇ, ನೀನೇ ಯೋಚನೆ ಮಾಡು. ನಾನ್ ಮೇಷ್ಟ್ರಾಗಿ ನನ್ ಮಗ ನನ್ ಸ್ಕೂಲಲ್ಲಿ ಓದ್ಲಿಲ್ಲ ಅಂದ್ರೆ ಅದ್ ಹೆಂಗೆ? ರೀ, ನೀವು ನಿಮ್ ಸ್ಕೂಲು ಹೆಂಗಾದ್ರೂ ಹಾಳಾಗ್ ಹೋಗಿ, ಆದ್ರೆ ನನ್ ಮಗನ್ ಭವಿಷ್ಯ ಮಾತ್ರ ಹಾಳು ಮಾಡ್ಬೇಡಿ. ನಂಗ್ ಗೊತ್ತಿರೋ ಯಾವ ಗವರ್ಮೆಂಟ್ ಟೀಚರ್ ಮಕ್ಕಳು ಗವರ್ಮೆಂಟ್ ಸ್ಕೂಲಲ್ಲಿ ಓದ್ತಿಲ್ಲ. ಎಲ್ಲ ಓದ್ತಿರೋದು ಕಾನ್ವೆಂಟ್ಗಳಲ್ಲೇ. ನಿಮ್ಗೆ ಮಾಡ್ತೀನಿ, ಹಿಂಗ್ ಹೇಳಿದ್ರೆ ಬುದ್ಧಿ ಬರಲ್ಲ. ಇವಳೆ ನನ್ನ ಅರ್ಧಾಂಗಿಣಿ, ನನ್ ದೋಸೆ ಹಿಂಚೆ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತೀನಿ ಅಂತ ನೋಡಿ. ನನ್ ಚೂಡಿದಾರ್ ಓಕೆ, ಸೀರೆ ಯಾಕೆ? ಲೇ ಅಮ್ಮಿ, ಏನ್ ಮಾಡ್ತಿದೀಯ? ಅಯ್ಯೋ ಬೇಡ ಕಣೆ, ಹೊಸ ಸೀರೆ ನೇಣ್ ಹಾಕೊಂಡ್ರೆ ಅರ್ಧೋಗ್ಬಿಡುತ್ತೆ ಕಣೆ. ನಿಮ್ಗೆ ಈಗ್ಲೂ ತಮಾಷೆ ಅಲ್ಲ? ಮಾಡ್ತೀನಿ. ಅಯ್ಯೋ ನಿಧಾನಕ್ಕೆ ಜರುಳಿಗೆ ಯಾಕೆ? ಕಪಾಳಮ್ಮನ ಜಾತ್ರೆಯಲ್ಲಿ ಕೊಡಿಸಿದ್ದು. ಅಯ್ಯಯ್ಯೋ, ಯಾರಾದ್ರೂ ಬಂದು ಸೆಲ್ಫಿ ತಗೊಳ್ಳಿ, ಬರ್ದಷ್ಟೇ ಕೇಸಲ್ಲಿ ಬಚಾವಾಗ್ಬೋದು. ಅಯ್ಯಯ್ಯೋ, ನೀನ್ ಕಾಲು ಹಿಡ್ಕೊತೀನಿ ಕಣೆ. ಸಾಯ್ಬೇಡ ಕಣೆ, ಮತ್ತೆ ಮದ್ವೆ ಆಗ್ಬೇಕು, ತಿರ್ಗಾ ಖರ್ಚು ಮಾಡ್ಬೇಕು. ಇರೋ ಬರೋ ದುಡ್ಡಿಲ್ಲ, ನೀನ್ ಖರ್ಚು ಎಷ್ಟು ಕಡೆ ದುಡ್ಡಿಲ್ಲ. ಬೇಡ, ಸೀರೆ ಬಿಚ್ಚೆ ಬೇಗ. ನಾಡಿದ್ದು ಬೆಳಗ್ಗೆ ಹಿಲ್ ರಾಕ್ ಸ್ಕೂಲಲ್ಲಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಕೊಡ್ತಿದ್ದಾರೆ. ನಾಳೆ ನೈಟೇ ಹೋಗಿ ಕ್ಯೂ ಅಲ್ಲಿ ನಿಂತು ಅಪ್ಲಿಕೇಶನ್ ತಗೊಂಡ್ಬರ್ಬೇಕು. ಬೆಳಿಗ್ಗೆ ಕೊಡೋ ಅಪ್ಲಿಕೇಶನ್ಗೆ ನೈಟ್ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೋಬೇಕಾ? ಹೌದು. ನಮ್ದೇ ಹಿಂದೆ ಇರ್ಲಿ. ಹಂಗ್ ಬನ್ನಿ ದಾರಿಗೆ. ಆಯ್ತು, ರಾತ್ರಿ ಸಿಗ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಆಕ್ಚುಲ್ ಆಗಿ ಹೆಂಡ್ತಿದಿರು ಒಂದ್ ರೀತಿ ಹೈ ಕಮಾಂಡ್ ಇದ್ದಂಗೆ. ನಾವುಗಳು ಮಿನಿಸ್ಟರ್ ಇದ್ದಂಗೆ ಕಂಡಂದಿರು. ಅವ್ರ ಮಾತ್ ನಾವೇನಾದ್ರು ಕೇಳಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡಾಕ್ಬಿಡ್ತಾರೆ. ದ್ಯಾಟ್ಸ್ ಆಲ್. ಈ ಗಂಡು ಜನ್ಮ ಬಾಯ್ ಬಂದ್, ಬ್ಯಾಕ್ ಬಂದ್, ಸ್ಟೇಟ್ ಬಂದ್, ಆ ಬಂದ್, ಈ ಬಂದ್, ಎಲ್ಲ ಬಂದ್. ಜೈ ಕರ್ನಾಟಕ ಮಾತೆ. ಏನಿದು ವರ್ಷದೊಟ್ಟಿಗೆ ಪಾಪಣ್ಣನ ಮಾಂಸದ ಅಂಗಡಿ ಮುಂದೆ ಬರ್ಗೆಟ್ಟವ್ರು ಕ್ಯೂ ನಿಂತವ್ರೆ. ಇವತ್ತು ರಾತ್ರಿ ಶಿವರಾತ್ರಿ ಫಿಕ್ಸೆ. ಹಳಾದು ಕೆಟ್ಟ ಚಳಿ, ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಂಕ್ ಆಗೋಗ್ಬಿಡುತ್ತೆ. ಸೇಫ್ಟಿ. ನನ್ನಂಗೆ ನೊಂದ ಗಂಡಸರೆಲ್ಲ ಇಲ್ಲಿ ಬಂದು ಕ್ಯೂ ನಿಂತವ್ರೆ. ಮನೆಯಲ್ಲಿ ಆಂಟಿಗಳು ಕೂಡ ಒಳಸುಂಟಿಗಳನ್ನ ತಡೆಯಕ್ಕಾಗದೆ ಗಂಡಸರುಗಳೆಲ್ಲ ಬಂದು ಇಲ್ಲಿ ತಪಾಸ್ ಮಾಡ್ತಾವೆ. ಅಕಸ್ಮಾತ್ ಅಪ್ಲಿಕೇಶನ್ ಇಲ್ಲಿ ನಾವು ಮನೆಗೇನಾದ್ರೂ ಹೋದ್ರೆ ತೂತೊಡೆ, ಪಾಯಸ, ತೀತಿ, ಪಿಕ್ಸು, ಬ್ರೈನ್ಗೆ ಬೆರಳಿಟ್ಬಿಟ್ಟು ಬುಡ್ಬುಡ್ಕೆ ಆಡಿಸಿ ಏನಾದ್ರೂ ಹೊಸ ಆಟ ಕಟ್ಬೇಕಲ್ಲ. ಏನ್ ಮಾಡೋದು? ವಾಟ್ ಇಸ್ ದಿಸ್ ಸೀಮೆಣ್ಣೆ ಕ್ಯೂ? ಸೀಮೆಣ್ಣೆ ಕ್ಯೂ ಅಲ್ಲ ರೀ. ಈ ಸ್ಕೂಲಲ್ಲಿ 1ನೇ ಕ್ಲಾಸ್ ಅಡ್ಮಿಷನ್ಗೆ ನಾಳೆ ಬೆಳಗ್ಗೆ 8 ಗಂಟೆಗೆ ಅಪ್ಲಿಕೇಶನ್ ಕೊಡ್ತಾರೆ. ಅದಕ್ಕೆ ಈ ಕ್ಯೂ. ನಾವು ಬಂದಿರೋದು ಅದಕ್ಕೆ. ಸುಮ್ಮನೆ ಡೌ ಮಾಡಿದೆ. ಆರಾಮಾಗಲ್ಲ? ಒಬ್ಬ ಮನುಷ್ಯನ ಹಿಂದೆ ತಳ್ಳೋದಕ್ಕೆ ಎಷ್ಟು ಜನ ಒಡ ಹುಟ್ಟಿದವ್ರ ತರ ಕೈ ಜೋಡಿಸ್ತೀರಾ ನನ್ನ ತಂದೆ. ಅದಕ್ಕೆ ನಮ್ಮ ದೇಶ ಇನ್ನು ಹಿಂದೆನೇ ಉಳ್ಕೊಂಡಿರೋದು. ಅಲ್ಲ, 1ನೇ ಕ್ಲಾಸ್ಗೆ ರಾತ್ರಿ ಎಲ್ಲ ಇಷ್ಟುದ್ದ ಕ್ಯೂ ನಿಂತ್ಕೋಬೇಕಲ್ಲ. ಇನ್ ಡಾಕ್ಟ್ರು, ಇಂಜಿನಿಯರ್ಗೆ ಎಷ್ಟು ವರ್ಷ ನಿಂತ್ಕೋಬೇಕು? ಮತ್ತೆ 1ನೇ ಕ್ಲಾಸ್ ಅನ್ನೋದು ಫೌಂಡೇಶನ್ ಇದ್ದಂಗೆ. ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಕ್ಕರೆ ತಾನೆ ಮುಂದೆ ಡಾಕ್ಟ್ರು, ಇಂಜಿನಿಯರ್ ಆಗಕ್ಕಾಗದು. ನೀನ್ ತೇಟು ನನ್ನ ಹೆಂಡ್ರು ಸೋದರ ಮಾವ ಇದ್ದಂಗೆ ಇದ್ಯಾ. ಅವ್ರು ನನ್ನಂಗೆ ಸ್ಮಾರ್ಟಾ? ಇಲ್ಲ, ಮೂಗ್ ಸ್ವಲ್ಪ ಸೊಟ್ಟ. ಇವರೇ ನಿಂಗೆ ತೂಗಿಡ್ಸ್ತಾವನೆ. ಸೊಮ್ಮೆ ಬೀಜ ತಿಂತೀರಾ? ಏನ್ರಿ ತಲೆ ಟೈಮ್ ಮಾತಾಡ್ತಿದ್ರ? ಒಳ್ಳೆ ಕತೆ ಆಗೋಯ್ತಲ್ಲ, ತೂಗಿಡ್ಸ್ತಾ ಇದ್ರ, ಅದಕ್ಕೆ ಬೀಜ ತಿಂತೀರಾ ಅಂದೆ.
ಬೀಜ ಬೀಜ ಪೆ ಲಿಖಾ ಹೈ ಕಾನೆ ವಾಲೋಂ ಕಾ ನಾಮ್. ನಾವೇ ತಿಂತೀವಿ. ಬೀಜ ನನ್ನ ಒಲವಿನ ಬೀಜ, ಬಡವರ ಬಾದಾಮಿ ಕಟ್ಟೆ ಬೀಜ. ಮ್ಯಾಟ್ರೋ ಪಿಕ್ಚರ ಜೀವನ ಟಾಲಿ ಪಾಟು ಮೇಲೆ ಕೆಳಗೆ ಅಲ್ಲಾಡ್ಸು ಅಲ್ಲಾಡ್ಸು. ಏನ್ರಿ ನೀವು ವಾಚಲ್ಲಿ ಟೈಮ್ ಎಷ್ಟು? 2 ಗಂಟೆ. ನಮ್ಮ ವಾಚಲ್ಲಿ 2 ಗಂಟೆ. ಸೇಮ್ ಟು ಸೇಮ್ ಕಳ್ಳ. ಅವ್ರ ವಾಚಲ್ಲಿ ಟೈಮ್ ಎಷ್ಟು ಟೈಮು? 2 ಗಂಟೆ ರೀ. ನಿಮ್ಮ ವಾಚಲ್ಲಿ ಟೈಮ್ ಎಷ್ಟು ರೀ? ಎಲ್ಲಾ ವಾಚಲ್ಲ ಒಂದೇ ಟೈಮ್ ಮುಚ್ಕೊಂಡು ಕೂತ್ಕೊಳ್ಳಯ್ಯ. ರೀ ಸ್ವಾಮಿ, ಏನ್ರಿ ಮಿಡ್ ನೈಟ್ ಅಲ್ಲಿ ಹೆಡ್ ಆಫೀಸ್ ನಿಂಗೆ ಕೆರ್ಕೊಂತ ಇದ್ದೀರಾ? ಹಳೆ ಕೆಟ್ಟ ಸ್ವಾಮಿ. ಗೊರಕೆ ನನ್ನ ಮಕ್ಕಳ ಐತೆ ತಡೀರಿ. ಮರ್ಯಾದೆ ಬೇಡ. ದರಿದ್ರ ಮೇಲೂ ಗೊರಕೆ ಹೊಡಿತಾವನೆ, ಕೆಳಗೂ ಗೊರಕೆ ಹೊಡಿತಾವನೆ. ಹಶ್. ವಾಯು ಮಾಲಿನ್ಯ. ಕರ್ಮ. ಯೋ ಯೋ ನಾನು ಎಲ್ಲಿದ್ದೀನಿ? ಮೂಗ್ಮಠ ಕುಡ್ದು ತೂರಾಡ್ಕೊಂಡು ಮನೆಗೆ ಹೋಗಕ್ಕಾಗ್ದೆ ಫುಟ್ಪಾತ್ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ಬಿಟ್ಟು ಈಗ ಎಲ್ಲಿದ್ದೀನಿ ಅಂತ ಕೇಳ್ತೀಯ? ಈ ಗಂಡಸ್ರೆ ಇಷ್ಟು ಎದಳೆ ಮೇಲೆ ನಿನ್ ಮಕ್ಕಕ್ಕಷ್ಟು ಬೆಂಕಿ ಹಾಕ. ಅಯ್ಯೋ, ನನಗೆ ಬೇಕಾಗಿತ್ತ ನಡುಬಿದ್ದಿ ಮಾನಭಂಗ. ಹೌದು, ನಾನ್ಯಾಕೆ ಇಲ್ಲಿ ಮನ್ಕೊಂಡೆ? ನನ್ನ ಅಪ್ಲಿಕೇಶನ್. ಅಯ್ಯೋ, ಅಪ್ಲಿಕೇಶನ್ ನಮ್ಮಿಂದ ತಪ್ಪಾಗಿದೆ. ಜೂಗುಡಿಸ್ಬಿಟ್ಟು ಕೆಲಸ ಕೆಟ್ಟೋಯ್ತು. ಅದಕ್ಕೆ ಶಿವರಾಜ್ ಕುಮಾರ್ ಲಾಂಗ್ ಹಿಡಿದ್ಬಿಟ್ಟು ನಿಂತ್ಕೊಳ್ಳೋ ತರ ಪೋಸ್ ಕೊಟ್ಬಿಟ್ರೆ ನಮ್ ಗುಡ್ದ ಬಾಯಿಗೆ ಬರುತ್ತೆ, ಕಿಡ್ನಿ ಶೇಕ್ ಆಗುತ್ತೆ. ಹಾಗಾಗಿ ಕೂತ್ಕೊಂಡು ಮನ್ಕೊಂಡು ಮಾತಾಡ್ಬಿಟ್ರೆ ಹೇಗೆ? ಸರ್ಜಿಕಲ್ ಸ್ಟ್ರೈಕ್. ಹೋಯ್ತು, ಹಾಳಾಗ್ ಹೋಯ್ತು. ಅಲ್ಲ ರೀ, ಒಂದ್ ಅಪ್ಲಿಕೇಶನ್ ತರಕ್ ಆಗ್ಲಿಲ್ಲ ಅಂದ್ರೆ ಎಂತ ತಂದೆ ರೀ ನೀವು? ಮದುವೆಗೆ ಬದಲು ಬಸಮ್ಮನ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು. ಬೇಕಂತ ಮಾಡಿದ್ದೀರಾ. ನಿಮ್ ನಾಟಕ ಎಲ್ಲ ನಂಗೆ ಚೆನ್ನಾಗ್ ಗೊತ್ತು. ಯಾವ್ದೋ ದೊಡ್ಡ ಸ್ಕೂಲಿಗೆ ಸೇರ್ಸಿದ್ರೆ ಅದಕ್ ಡೊನೇಷನ್ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ಅದಕ್ಕೆ ಬೇಕಂತ ಅಪ್ಲಿಕೇಶನ್ ತರ್ಲಿಲ್ಲ. ಹೀಗೆ ಆಟ ಆಡಿ ಆಮೇಲೆ ನಿಮ್ ಗವರ್ಮೆಂಟ್ ಸ್ಕೂಲ್ಗೆ ಸೇರ್ಸೋ ಪ್ಲಾನ್ ನಿಮ್ದು. ನಾಚಿಕೆ ಆಗ್ಬೇಕು ನಿಮ್ ಗಂಡಸ್ತನಕ್ಕೆ. ನುಗ್ಗಿ ನುಗ್ಗಿ ಹೊಡೆದ್ಲಲ್ಲ. ನೋಡಿ, ಇದೇ ಲಾಸ್ಟ್ ಚಾನ್ಸ್ ನಿಮ್ಗೆ. ನಾಡಿದ್ದು ನ್ಯಾಷನಲ್ ಸ್ಕೂಲ್ ಅಲ್ಲಿ ಅಪ್ಲಿಕೇಶನ್ ಕೊಡ್ತಾ ಇದಾರೆ. ನಾಳೆ ರಾತ್ರಿ ಕ್ಯೂ ಅಲ್ಲಿ ನಿಂತು ಅಪ್ಲಿಕೇಶನ್ ತರ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಫ್ಯಾನ್ ಕಟ್ಟಿರೋ ಸೀರೆ ಇನ್ನು ಬಿಚ್ಚಿಲ್ಲ. ಹೌದಾ? ನಾನ್ ನಿಜವಾಗ್ಲೂ ಆಕರ್ಷಿಸಲಾಡ್ತೀನ? ಹ್ಞೂ ಕಣೋ, ನಿಮ್ ಅಮ್ಮನ್ ಮೇಲಾಣೆ. ನಿನ್ನೆ ನನಗೂ ಮಾಡಿದ್ದ. ನಾನು ಮೋಡಗಳೆಲ್ಲ ಮುಟ್ಕೊಂಡ್ ಬಂದೆ. ಎಷ್ಟು ಮಜಾ ಇತ್ತು ಗೊತ್ತಾ? ಆದ್ರೆ ನಾನು ಕೆಳಗ್ ಬಿದ್ದು ಕೈ ಕಾಲೆಲ್ಲ ಮುರ್ಕೊಳ್ಳಲ್ಲ ತಾನೆ? ಇಲ್ಲ ಕಣೋ, ಸೇಫ್ ಆಗಿ ಹೂವಿನ ತರ ಬರ್ತೀಯ ಕೆಳಗೆ. ಹಾಗಾದ್ರೆ ನನ್ಗೂ ಒಂದ್ಸತಿ ಮಾಡ್ರು. ಆಯ್ತು. ನವೀನ, ಪಾಪ ಚಂದ್ರುಗೆ ತುಂಬಾ ಆಸೆ ಆಗ್ತಿದೆ. ಅವನು ಒಂದ್ಸತಿ ರಾಕೆಟ್ ಮಾಡೋ. ಸರಿ, ಮಾಡೋಣ ಹಾಗಾದ್ರೆ. ಇಲ್ಲಿ ಕೈ ಆಗ್ಲ ಮಾಡ. ಓಂ ರಾಮ್ ರೂಂ ರೀಂ ಫಟ್ ಸ್ವಾಹ.
ತಾನೆ. ಏ ಅದೇ ಮತ್ತೆ ಅದ್ ಎಷ್ಟ್ ಸತಿ ಕೇಳ್ತೀಯೋ? ಡೌಟ್ ಇದ್ಮೇಲೆ ಬೇಡ. ಏಯ್ ಹಗ್ಗ ಬಿಚ್ಚು. ಬೇಡ ಬೇಡ, ಕಟ್ಟಿ ಕಟ್ಟಿ. ಮೇಲ್ ಹಾರಕ್ ರೆಡಿನಾ? ರೆಡಿ. ಹಾಗಾದ್ರೆ ಕಣ್ಮುಚ್ಕೋ. ಏ ಭಯ ಆಗತ್ ಕಣೋ. ಏ ಭಯನಾ? ಸಖತ್ ಮಜಾ ಕಣೋ. ಕಣ್ಮುಚ್ಕೋ. ಚಂದ್ರು ರಾಕೆಟ್ ಆಗ್ಬೇಕು, ಝೂಮ್ ಅಂತ ಮೇಲಾಡ್ಬೇಕು. 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 ಹೇಳ್ರ, ಯಾಕೋ ಹಂಗ್ ಮಾಡಿದ್ರಿ ಅವನ್ಗೆ? ಸರ್, ನಾನು ಅಬ್ದುಲ್ ಕಲಾಂ ತರ ಆಗ್ಬೇಕು ಅಂತ ಆಸೆ ಸರ್. ಮನುಷ್ಯರನ್ನೇ ರಾಕೆಟ್ ತರ ಆರಿಸ್ಬೇಕು ಅಂತ ಏನೇನೋ ಪ್ರಯೋಗ ಮಾಡ್ತಾ ಇದ್ದೀನಿ. ಆದ್ರೆ ಒಂದಲ್ಲ ಒಂದ್ ದಿವಸ ಆರಿಸಿ ನಿಮಿಗೂ ಈ ಶಾಲೆಗೂ ಕೀರ್ತಿ ತಂದೆ ತರ್ತೀನಿ ಸರ್. ಏಯ್ ಮುಚ್ಚ ಬಾಯ್. ಪ್ರಯೋಗ ಮಾಡ್ತಾನಂತೆ, ಪ್ರಯೋಗ ಮಾಡಕ್ ಅವ್ನ್ ಚಡ್ಡಿ ಹಾಕೋ ಬಿಚ್ದೆ. ಅಷ್ಟು ಗೊತ್ತಾಗಲ್ವಾ ಸರ್? ಅಂಟಿಗೆ ಬೆಂಕಿ ಹಚ್ಚಿದ್ರೆ ತಾನೇ ರಾಕೆಟ್ ಮೇಲೆ ಹೋಗೋದು. ಇವನು ಅವಸರ ಮಾಡ್ಬಿಟ್ಟ ಸರ್. ಚಡ್ಡಿ ಬಿಚ್ಚಿಟ್ಕೊಳ್ಳೆ ಗಾಬರಿಯಿಂದ ಓಡಕ್ ಶುರು ಮಾಡ್ಬಿಟ್ಟ. ಇಲ್ಲ ಅಂದಿದ್ರೆ ಮೇಲೆ ಕಾರ್ಸೇ ಬಿಡ್ತಿದ್ವಿ. ತಲಾಟೆ ಮಾಡ್ತಾ ಇದ್ದೀರಾ? ಹಿಡಿಯ ಕೈ, ಹಿಡಿಯ ಕೈ, ಹಿಡಿಯೋ, ಹಿಡಿ ಕೈ. ಇಷ್ಟು ದಕ್ಕಿವು ಕಾಗೆ ಆರಿಸ್ತೀನಿ. ಹಲೋ ಮಂಜುನಾಥ್, ಎಲ್ಲಿದ್ದೀರಿ? ಶೂಟಿಂಗಾ? ಯಾರು ಹೀರೋಯಿನು? ಸನ್ನಿಲು ಏನ? ಅಯ್ಯೋ ಅವಮ್ಮ, ಎಲ್ಲಿ ಶೂಟಿಂಗು? ತೆರಿಗೆ ಭವನನ? ಒಳ್ಳೆ ಮಾತಾಡಿದ್ರಿ, ನಾನು ಬಂದು ಜನ ಆಗ್ತೀನಿ, ತಡೀರಿ, ನೋಡ್ತಾ ಇರ್ರಿ. ಹೌದಾ? ಸ್ವಲ್ಪ ಟೀ ಕುಡ್ಕೊಂಡ್ ಬರ್ತೀನಿ. 1 ವಿಕೆಟ್ ಬಿತ್ತು. ಹಲೋ, ಬರ್ಬೇಕಾ? 2. ಆಧಾರ್ ಕಾರ್ಡ್ ಬಿಟ್ಕೊಂಬಿಟ್ಟೆ ಗುರು. ಓಹೋ, 3 ವಿಕೆಟ್ ಡೌನು. ಹೆಚ್ಚು ಕಮ್ಮಿ ಎಲ್ಲಾರು ಔಟ್ ಆಗಂಗವ್ರೆ. ಎಷ್ಟೇ ಆದ್ರೂ ಗಂಡಸರಲ್ವೇ? ಒಂದೇ ಒಂದು ಫೇಕ್ ಕಾಲು, ಅಪ್ಲಿಕೇಶನ್ ಫಿಕ್ಸ್. ರೀ, ಹಾಗೆ ಸ್ಕೂಲ್ಗೆ ಹೋಗ್ತಾ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ. ಹಾ, ನಾಳೆ ಫ್ರೀ ಇಟ್ಕೊಳ್ಳಿ. ಯಾಕಮ್ಮೆ, ಸೆಕೆಂಡ್ ಪ್ರೊಡಕ್ಷನ್ ಏನಾದ್ರೂ ಪ್ಲಾನಿಂಗ್ ಇದೆಯಾ? ಯಾಕೆ ಹೇಳಿ? ಅದ್ಯಾರೋ ಶಿವನ್ಗೆ ಅದೇ ಧ್ಯಾನ ಅಂತೆ. ನ್ಯಾಷನಲ್ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕಿದ್ವಲ್ಲ, ಇಂಟರ್ವ್ಯೂ ಹೋಗ್ಬೇಕು. ನಾಳೆ ನನಗೆ ಕ್ಲಾಸ್ ಇದೆ, ನೀನೇ ಹೋಗ್ಬೋದಲ್ಲ? ಯಾಕೆ ಹೇಳಿ? ಇರೋದೇ 3 ಮತ್ತೊಂದು ಸ್ಟೂಡೆಂಟ್ಸು. ರಜಾ ಹಾಕಿದ್ರೆ ಏನಾಗಲ್ಲ. ಇಂಟರ್ವ್ಯೂ ಇರೋದು ನಮ್ ಮಗನಿಗಲ್ಲ, ನಮ್ಮಿಬ್ರಿಗೆ. ಮಗನ್ನ ಸೇರ್ಸಕ್ಕೆ ನಮ್ಗಿಂಟ್ರೂನಾ? ಮತ್ತೆ ಇದೇ ನಿಮ್ ಜಡೆ ಮೈಸಂದ್ರ ಸ್ಕೂಲ್ ಅನ್ಕೊಂಡ್ರ? ಹೈ-ಫೈ ಸ್ಕೂಲ್ಸ್ ಗಳಲ್ಲಿ ಹೀಗೇನೆ ಪೇರೆಂಟ್ಸ್ ಬ್ಯಾಕ್ ಗ್ರೌಂಡ್ ನೋಡಿನೇ ಮಕ್ಕಳಿಗೆ ಸೀಟ್ ಕೊಡೋದು. ನೋಡಿ, ಅವರಲ್ಲಿ ಇಂಗ್ಲಿಷ್ ಅಲ್ಲಿ ಕ್ವೆಶ್ಚನ್ ಕೇಳ್ತಾರೆ, ನೀವ್ ಇಂಗ್ಲಿಷ್ ಅಲ್ಲೇ ಆನ್ಸರ್ ಮಾಡ್ಬೇಕು. ಇಂಗ್ಲಿಷ್? ಕರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಕಾಡ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಿಗಿಸಬಲ್ಲೆ. ಮರಸಿಡಿಲ ಬಡಿತವನ್ನು ಬರಿ ಮುಷ್ಟಿಯಲ್ಲೇ ಹಿಡಿಯಬಲ್ಲೆ. ಆದರೆ ಇಂಗ್ಲಿಷ್ ಮಾತಾಡು ಎಂದರೆ ಮೆಣಸಿಕಾಯಿ ಇಟ್ಟಂಗಾಗುವುದು. ರೀ, ನಾಚಿಕೆ ಆಗಲ್ವೇನ್ರಿ? ಒಬ್ಬ ಮೇಷ್ಟ್ರಾಗಿ ಇಂಗ್ಲಿಷ್ ಬರಲ್ಲ ಅಂದ್ರೆ ನೀವ್ ಹೆಂಗ್ರಿ SSLC PUC ಇಂಗ್ಲಿಷ್ ಪಾಸ್ ಆಗಿದ್ದು? ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇವೆ. ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ. ಬಗ್ಲಲ್ಲಿ ಕೂತೋನ್ ಪೇಪರ್ನ ಬಗ್ಗು ನೋಡಿ ಬಟ್ಟಿ ಇಳಿಸಿ ಜಸ್ಟ್ ಪಾಸ್ ಆದವ್ ನಾನು. ಯಾವುದೇ ಕಾರಣಕ್ಕೂ ನಾಳೆ ದಿನ ನೀವು ಕರೆಯುವಂತ ಇಂಟರ್ವ್ಯೂಗೆ ನಾನು ಬರೋದಿಲ್ಲ. ಮೇ ವಿ ಕಮ್ ಇನ್ ಸರ್? ಯಸ್ ಪ್ಲೀಸ್. ಓ, ಯು ಫುಲ್ ಇಂಗ್ಲಿಷ್ ರೂಪಿಂಗ? ಮುಚ್ಕೊಂಡ್ ಬನ್ರಿ. ಕಮ್ ಆನ್, ಟೇಕ್ ಯುವರ್ ಸೀಟ್. ಬೇಬಿ. ಫೈನ್. Okay, you are Rajat Kalidas? He is your only son? Yeah. Only one son, only one father. Rajat Kalidasa. Yeah. Kalidasa? Quite a different name. Any story behind it? Yeah. Lot of story behind it. You know Jada Maisandra? It is my village. You see,
In 1983, I was inside my mummy's stomach. Busri, that time, in 10 Kaviratna Kalidasa movie coming. No pinching, 1 minute finishing. You know that Kali coming scenes, Rajkumar singing. That time, my mummy full emotions are full I hear only audio, sir, no video, sir. Because I am inside my mother's stomach, sir. I want to see Rajkumar in my eye. Pain coming, eye coming outside in 7 months. That's all finish, sir. Operation Diamond Racket. My mummy keeping cinema name to me Kalidasa. Very funny. You have good sense of humor. Oh, thank you, madam. Sir, our kid is very bright and sharp. Yeah. He arranges building blocks in a very creative manner. Watering plants is his favorite hobby. And always seeing this TV, Chota Beam, Cartoon Network, this boy. And he's... It's okay, ma'am. We'll get back to you. You may go now. Are you going, sir? Thank you, madam. Thank you, sir. ಪುಟ್ಟ ನಿನ್ನ ಆಚೆ ಆಟ ಆಡ್ಕೊ ಹೋಗು. ಹೋಯ್ತು ಹೋಯ್ತು ಎಲ್ಲ ಹಾಳಾಗ್ ಹೋಯ್ತು. ನಿಮ್ಮನ್ನ ಕಟ್ಕೊಂಡು ನನ್ ಲೈಫ್ ಅಂತೂ ಹಾಳಾಗ್ ಹೋಗಿತ್ತು. ಈಗ ನನ್ ಮಗನ್ ಲೈಫ್ ಹಾಳಾಯ್ತು. ನನ್ನ ಮಗನ ಲೈಫ್ ಹಾಳಾಗೋಯ್ತಾ? ನಾನಾರು ಚತುರ್ಮುಖ ಬ್ರಹ್ಮನ ಮೊಮ್ಮಗ ದಿತಿಗರ್ಭ. ಮುಚ್ಚ್ರಿ ಸುಮ್ನೆ. ಎಲ್ಲ ಆಗಿದ್ದು ನಿಮ್ಮಿಂದಾನೆ. ನೀವ್ ಯಾವಾಗ ನಿಮ್ ಕಿತ್ತೋಗಿರೋ ಇಂಗ್ಲಿಷ್ ಅಲ್ಲಿ ಆ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳಕ್ ಶುರು ಮಾಡಿದ್ರು ಆವಾಗ್ಲೇ ನಮಗ್ ಸೀಟ್ ಸಿಗಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಈಗ್ಲೇ ಹೇಳ್ತಿದೀನಿ ಕೇಳಿ. ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಮುಚ್ಕೊಂಡ್ ಕೂತಿರ್ಬೇಕು. ನಿಮ್ಮನ್ನ ಕೇಳಿದ್ರೆ ಮಾತ್ರ ಆನ್ಸರ್ ಮಾಡ್ಬೇಕು. ಆಗ್ಬೋದು. ಓ ಹಾಯ್ ಸ್ಫೂರ್ತಿ. ಹೇಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ. ಮತ್ತೆ ಹೇಗಿದ್ಯಾ? ಡೆನ್ಮಾರ್ಕ್ ಹೇಗಿದೆ? ಡೆನ್ಮಾರ್ಕ್ ಸಕ್ಕದಾಗಿದೆ, ಬಟ್ ಸ್ವಲ್ಪ ಚಳಿ ಇದೆ ನೋಡು. ನೈಸ್. ಅದ್ ಸರಿ, ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಏನ್ ಚೆನ್ನಾಗಿದ್ಯೋ ಏನೋ, ನಮ್ ಗ್ರೂಪ್ ಅಲ್ಲಿ ಎಲ್ರು ಎಷ್ಟ್ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ನೀನೊಬ್ಳೆ ಲವ್ ಗಿವು ಅಂತ ಲೈಫ್ ಹಾಳ್ ಮಾಡ್ಕೊಂಡ್ಬಿಟ್ಟೆ. ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಎಲ್ಲಾರ್ಗಿಂತ ಬುದ್ಧಿವಂತೆ ಆಗಿದ್ದೆ. ಆದ್ರೆ ಎಲ್ಲಾರ್ಗಿಂತ ವರ್ಸ್ಟ್ ಡಿಸಿಷನ್ ತಗೊಂಡಿರೋದ್ ನೀನೆ. ಅಲ್ಲ, ಎಲ್ಲಾರ್ಗಿಂತ ರಿಚ್ ಗಂಡ ಸಿಗ್ತಿದ್ದ ನಿನ್ಗೆ. ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ನೋಡಿದ್ರೆ ಸಂಕಟ ಆಗುತ್ತೆ ನನ್ಗೆ. ಅಂಥದ್ದು ಏನಾಗಿದೆ? ನಂಗೇನು ಕೊರತೆ ಇಲ್ಲ. ಮುದ್ದಾದ ಮಗ, ಪ್ರೀತಿ ಮಾಡೋ ಗಂಡ, ನಾನ್ ಖುಷಿಯಾಗಿದ್ದೀನಿ. ಸುಮ್ನಿರ್ತ್ಯಾ? ನಿನಗೆ ಎಂತೆಂತ ಡ್ರೀಮ್ಸ್ ಇತ್ತು ಅಂತ ನಮಗ್ ಗೊತ್ತು. ಅದನ್ನೆಲ್ಲ ನೀನ್ ನಮ್ಮ ಹತ್ರ ಶೇರ್ ಮಾಡಿದ್ದೆ. ಈಗ ಅದನ್ನೆಲ್ಲ ಸಪ್ರೆಸ್ ಮಾಡ್ಬಿಟ್ಟು ಏನೂ ಇಲ್ಲ ಅನ್ನೋ ತರ ಆಡ್ಬೇಡ. ಸ್ಫೂರ್ತಿ, ಯಾರೋ ಬಂದಿದ್ದಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಆಳಾದ ಸೊಳ್ಳೆ ಬರೀ ಬ್ಯಾಕೆ ಕಚ್ತಾ ಇತ್ತಲ್ಲ. ರೀ, ಕೇಳಿಸ್ಕೊಳ್ರಿ, ಇಲ್ಲಿ ಕೂತ್ಕೊಳ್ಳಿ. ನೋಡಿ, ಒಳಗ್ ಹೋದಾಗ ಸುಮ್ನೆ ಎಲ್ಲದಕ್ಕೂ ಹೀ ಅಂತ ಹಲ್ಕಿಸಿಬೇಡಿ. ಸ್ವಲ್ಪ ಗಂಭೀರವಾಗಿರಿ. ಎಲ್ಲದಕ್ಕೂ ಯಾ ಯಾ ಅಂತ ಆನ್ಸರ್ ಮಾಡ್ಬೇಡಿ. ಬಾಯ್ ಕಡಿಮೆ ಬಿಟ್ಟಷ್ಟು ಬಣ್ಗೇಡಾಗೋ ತಪ್ಪುತ್ತೆ. ರೀ, ಸೀರಿಯಸ್ ಆಗಿರ್ರಿ. ಇಲ್ಲಿ ಕೇಳಿಸ್ಕೊಳ್ಳಿ. ವಾಟ್ ಈಸ್ ಯರ್ ಕ್ವಾಲಿಫಿಕೇಶನ್ ಸರ್ ಅಂತ ಕ್ವೆಶನ್ ಕೇಳಿದಾಗ ನೀವು ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್ ಅಂತ ಹೇಳ್ಬೇಕು. ಏನೇ ಅಮ್ಮೆ, ನನ್ ಸೆಕೆಂಡ್ ಇಯರ್ PUC TCH. ರೀ, ಅರ್ಥವಾಯ್ತು. ಡಿಗ್ರಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್. ಯಾವಲ್ಲ, ಹ್ಯಾವ್ 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 ಅಪ್ಪ, ಅದು ಅಲ್ಲ, ಹ್ಯಾವ್ ಹ್ಯಾವ್. ಸುಮ್ನೆ ನಿನ್ ತಂಗಿ ಊಟದ ಮೇಲೆ ಕಲ್ತ್ಕೋತೀನಿ. ಪುಟ್ಟ, ಆಮೇಲೆ ಅವ್ರ ಬಾಯಲ್ಲಿ ಹ್ಯಾವ್ ಅಂತ ಬರೋವರೆಗೂ ಬಿಡ್ಬೇಡ. 100 ಸಲ ಹೇಳ್ಸು. ಸರಿ, ಹಂಗೆ ಮುಂದೆ ಹೇಳಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್. I have completed my degree in my arts. My arts ಅಲ್ಲ, my degree in arts. I have completed degree in my arts. ಪುಟ್ಟ, ಇದನ್ನು 100 ಸಲ ಹೇಳ್ಸು. ಬ್ಯಾಡಮ್ಮೆ, ಅವ್ನ್ ಸಿಕ್ಕಿದ್ದೆ ಚಾನ್ಸ್ ಅಂತ ರುಬ್ಬಾಕ್ಬಿಡ್ತಾನೆ ಕಳ್ಳನ್ ಮಗ. ಅವ್ರೇನಾದ್ರೂ ಉದ್ದುದ್ದ ಪ್ರಶ್ನೆ ಕೇಳಿದ್ರೆ ನೀವು ಸುಮ್ನೆ ಇದ್ಬಿಡಿ. ಮಧ್ಯೆ ಬಾಯ್ ಹಾಕ್ಬೇಡಿ. ನಾನ್ ಉತ್ತರ ಕೊಡ್ತೀನಿ. ಆಯ್ತು, ಉದ್ದುದೆಲ್ಲ ನಿಮ್ಗೆ ಇರ್ಲಿ. ಈ ಸಲ ಏನಾದ್ರೂ ಇಂಟರ್ವ್ಯೂ ಅಲ್ಲಿ ಫೇಲ್ ಆದ್ರೆ ಗೊತ್ತಲ್ಲ, ಸೀರೆ ಫ್ಯಾನ್ ಅಲ್ಲೇ ಇದೆ. ಅರ್ಥವಾಯ್ತು.
ಗ್ಯಾಪಲ್ಲಿ ದೂರ ಬಿಡೋಣ. Silence. Vinish and parents. ಇವ್ರೆ ಸರ್ ಒಳಗಡೆ ಏನೇನು ಕೇಳ್ತಾವ್ರೆ? ಅಯ್ಯ ಅದೇನಾದ್ರು ರೈಮ್ಸ್ ಎಲ್ಲ ಕೇಳ್ತಿದ್ದಾರೆ ಸರ್. ಅಯ್ಯೋ ನಮ್ಮ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಬಿಟ್ಟರೆ ಬೇರೆ ಏನು ಬರಲ್ಲ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್. ಎಲ್ಗ್ ಹೋಗ್ತಿದ್ದೀರಾ? ಈಗ ತಾನೇ ಹೋಗಿ ಬಂದ್ರಲ್ಲ. ಅಯ್ಯೋ ಟೆನ್ಷನ್ ಮತ್ತೆ ಬರ್ತಾ ಇದೆ. ನಾನು ಎಕ್ಸಾಮ್ ಬರೀಬೇಕಾದ್ರೂ ಹಿಂಗೆ ಆಗ್ತಾ ಇತ್ತು. ಅಲ್ಲಿದ್ರೆ ಬಂದಂಗೆ ಆಗುತ್ತೆ, ಇಲ್ಲಿ ಬಂದ್ರೆ ಬರ್ತಾನೆ ಇಲ್ಲ. ಅಯ್ಯೋ ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್. ಐ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ सब याद है ना? Who is the first Prime Minister of India? महात्मा गांधी. अरे बुद्धू कितने बार बोलने का? फर्स्ट प्राइम मिनिस्टर ऑफ इंडिया जवाहरलाल नेहरू. OAS ರೇಂಜಿಗೆ ರೆಡಿ ಆಗ್ತಾವ್ರಲ್ಲ ಇವರೆಲ್ಲ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್. ದಟ್ಸ್ ಆಲ್. ಸಾರಿ Rajat and parents. ಅಯ್ಯೋ ನಮ್ಮ ಟೈಮ್ ಬಂದೇ ಬಿಡ್ತಾ. ಇನ್ನೊಂದ್ಸರಿ ಓಡ್ಬಿಡ್ಬಿಡ್ಲಾ? ಬೇಡ ರೀ, ಅವ್ರು ಕರಿತಾ ಇದಾರೆ, ಬನ್ನಿ. ಅಯ್ಯೋ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಇನ್ ಆರ್ಟ್ಸ್. ಮೇ ವಿ ಕಮ್ ಇನ್ ಸರ್? Yes, come in. Mrs. Suma, what are your aspirations regarding the future of your kid? I want my kid to grow up with confidence, to make the right decisions, and to deal with whatever life throws at him. Well said. Name the book you gave to your child in the recent past. Storybook by Panchatantra, The Unfaithful Friend, and The Little Red Riding Hood. ಶತಾಬ್ದಿ ಎಕ್ಸ್‌ಪ್ರೆಸ್ ಬಿಡ್ತಾವಳೆ. Yes, Mr. Kalidas. How independent he is? How independent he is? 1947? August 15th. Pandit Jawaharlal Nehru. Mahatma Gandhiji, Vallabhbhai Patel, Lala Lajpat Rai, and Netaji Subhash Chandra Bose. He is very independent. He eats and wears clothes on his own. ಇದೇ ಬೇರೆ ಇಂಡಿಪೆಂಡೆಂಟ್. ವೆಲ್ ಸರ್ ಸ್ವಲ್ಪ ಬೋರ್ ಆಗ್ತಿದೆ, ಒಂಚೂರು ಮಜಾ ತಗೊಳ್ವಾ? Okay, okay. Can you speak about a given topic for 2 minutes? Yes, sir, sure. I Madam, can... but we want sir to speak. Me? Okay, no problem. Can you speak about lady's finger? Lady's finger? 2 minutes speaking. This lady's finger, very long. Madam, wait, madam, please. Lady's finger, long, white, and putting lot color in marriage, 10 fingers. All the marrying boys are full fida. This example, Katrina Kaif and one more girl in one picture. It is in beach, coming in bikini and all. No, this is Deepika Padukone and Ranbir catch 10 fingers full color marriage. And this all putting in TV and these people no work, always seeing this marriage like that. All are happy. Happy is full healthy. See it confirm. ರೀ, ಅವ್ರು ಇಂಟರ್ವ್ಯೂ ಮಾಡ್ತಾ ಇಲ್ಲ, ಮಜಾ ತಗೊಳ್ತಾ ಇದ್ದಾರೆ. ಬನ್ನಿ ಹೋಗೋಣ. ಬರೋ. Ma'am, your file. ಬಾ. ಯಾಕಬ್ಬಿ ಕೋಪ ಮಾಡ್ಕೊಂಡು ಹೋಗ್ತಾ ಇದೀಯಾ? ರೀ, ಲೇಡೀಸ್ ಫಿಂಗರ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಲೇಡೀಸ್ ಅಂದ್ರೆ ಹೆಂಗ್ಸು, ಫಿಂಗರ್ ಅಂದ್ರೆ ಬೆರಳು, ಹೆಂಗಸರು ಬೆರಳು. ತಲೆ. ಲೇಡೀಸ್ ಫಿಂಗರ್ ಅಂದ್ರೆ ಬೆಂಡೆಕಾಯಿ. ಅಯ್ಯೋ, ಇಂಗ್ಲಿಷ್ ಅವರು ಯಾವ್ದಕ್ಕೋ ಪೋಣಿಸ್ಬಿಡ್ತಾರೆ. ಅದು ಬೆಂಡೆಕಾಯಿ ಹೆಂಗಾಗ್ಬಿಡುತ್ತೆ? ರೀ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಸಿಂಪಲ್ ಲಾಜಿಕ್. ಬೆಂಡೆಕಾಯಿ ನೋಡೋಕೆ ಹೆಣ್ಮಕ್ಳ ಕೈ ಬೆರಳ್ ತರ ಇರುತ್ತೆ, ಅದಕ್ಕೆ ಲೇಡೀಸ್ ಫಿಂಗರ್ ಅನ್ನೋದು. ಯಾವ್ದೋ ತರ ಕಾಣುತ್ತೆ ಅಂತ ಆ ಹೆಸರನ್ನ ತೆಗೆದ ಇಟ್ಬಿಡದ. ಇಂಗ್ಲಿಷಿಗೆ ನಾನು ಎಕಡ ಸಿಗಾಕ. ನಿಮ್ಮನ್ ಕಟ್ಕೊಂಡು ನಾವ್ ಯಾವ ಇಂಟರ್ವ್ಯೂನು ಪಾಸ್ ಮಾಡಕ್ ಚಾನ್ಸೇ ಇಲ್ಲ. ನೆಕ್ಸ್ಟ್ ಇಂಟರ್ವ್ಯೂಗೆ ಬೇರೆ ಏನಾದ್ರೂ ದಾರಿ ಕಂಡು ಹಿಡ್ಕೊಳ್ಬೇಕು. ಜಾಣಿ, ಹೋಗ್ ಕೂತ್ಕೋ.
ಶುಭೋದಯ. ಕೂತ್ಕೊಳ್ಳಿ. ಇವತ್ತು 7ನೇ ಕ್ಲಾಸ್ ಮಕ್ಕಳಿಗೆ ಗಣಿತದ ಪಾಠ ಮಾಡ್ತೀನಿ. 4ನೇ ಕ್ಲಾಸ್ ಅವ್ರು ಏನ್ ಮಾಡ್ಬೇಕು ಸರ್? 4 ಮಗ್ಗಿನ 10 ಸರಿ ಬರ್ಕೊಳ್ರಪ್ಪ. 5ನೇ ಕ್ಲಾಸ್ ಅವರು 5 ಮಗ್ಗಿನ 10 ಸರಿ ಬರ್ಕೊಳಮ್ಮ. ಸರಿ ಸರ್. ಈಗ ಈ 6 ಮಗಿನ ಸರಿ ಬರೀತೀವಿ ಬಿಡಿ ಸರ್. ನೀನ್ ತುಂಬಾ ಬುದ್ಧಿವಂತ ಕಣೋ. 10 ಸರಿ ಬೇಡ, 20 ಸರಿ ಬರಿ. ಅಯ್ಯೋ ಕೂತ್ಕೋ. ಬೇಕಿತ್ತಾ? ಯಾರು ಲೆಕ್ಕದಲ್ಲಿ ಪಕ್ಕ ಇರ್ತಾರೆ ಅವರ ಜೀವನ ಚೊಕ್ಕವಾಗಿರುತ್ತೆ. ನಮಸ್ಕಾರ ಸರ್. ಹಾ, ಯಾರು? ನಮ್ಮ ಅಪ್ಪ ಸರ್ ಕರ್ಕೊಂಬರ ಕೇಳಿದ್ರಲ್ಲ, ಬಂದಿದ್ದಾರೆ, ಮಾತಾಡ್ಕೊಳ್ಳಿ. ಇವ್ರೆ ಗೌಡ್ರೆ, ನಿಮ್ ಮಗ ಬಹಳ ಅಸಭ್ಯವಾಗಿ ಮಾತಾಡ್ತಾನೆ ಕಣ್ರಪ್ಪ. ನಂಗೆ ದಾಡಿ ಮೇಸ್ಟ್ರೆ ಗುಂಡ್ಕಳ ಇಲ್ಲಿ ನಾನು. ಸರ್ ನಮ್ಮ ಅಪ್ಪಂದು 2 ಸ್ಪೀಕರು ಡಮಾರು, ಒಸಿ ಜೋರಾಗಿ ಹೇಳಿ. ರೇ ಗೌಡ್ರೆ, ಆ ನಿಮ್ ಮಗ ಕೆಟ್ಟ ಮಾತಾಡ್ತಾನ ಕಣ್ರಿ. ಹೌದಾ ಮೇಸ್ಟ್ರೆ? ತಡ್ಕೊಳ್ಳಿ, ಅವ್ನು ಗ್ರಾಚಾರ ಬಿಡ್ಸ್ಬಿಡ್ತೀನಿ. ಏನ ಬೇವರ್ಸಿಯಲ್ಲ ಅಲ್ಲಲ್ಕೋರ್ ನನ್ಗಂತಂದು ನಿಂಗೆ ತಿಂದಿದ್ದೆಲ್ಲ ಎದೆಗೋಯ್ತಾಯ್ತಲ್ಲ. ಅಲ್ಲಿ ಕಟ್ಟ ನನ್ ಮಗನೇ, ಸ್ಕೂಲಲ್ಲೆಲ್ಲ ಬರ್ತಿ ಎಲ್ಲ ಕೆಟ್ಟ ಬೈತಿ ಅಂತೆ, ಹೌದಾನ? ಇಸ್ರಾಲ್ ಬರ್ತೀನಿ ಕಚ್ಚಿರ ನನ್ನ ಮಗನೇ, ಕಷ್ಟ ಬಿಡುವಂತಂದು. ಇಲ್ಲ ಇಲ್ಲ, ಎಲ್ಲಿ ಬರ್ತೀನಿ? ಇಲ್ಲ, ಕಾಲು ಹಿಡಿದು ನೆನಪು ಬರ್ತೀನಿ ಅವ್ನಿಗೆ. ಧರ್ಮ ಸುರಿದ ಬಿಡಲ್ಲ. ಗೌಡ್ರೆ ಗೌಡ್ರೆ, ಆವೇಶ ಕಮ್ಮಿ ಮಾಡ್ಕೊಳ್ಳಿ. ನೀವಂತ ನರ್ಸತ್ತಾರ ಮೇಸ್ಟ್ರೆ. ಅವ್ನ್ ಕೆಟ್ಟ ಮಾತಾಡ್ದಾಗ್ಲೇ ಅವ್ನ ನಾಲ್ಗೆ ನೇರ್ ನಿಮ್ ಕಾಲಿ ಮೆಟ್ ಮಾಡ್ಕೊಳ್ದಲ್ವಾ ನೀವು? ಲೋಫರ್ ನನ್ ಮಗನ ಮೆಟ್ಟ ನಿನ್ ಬಾಯಿಗೆ ಬೋ ಸುಡ್ಕೆ. ಹಲೋ ಹೇಳೋ ಕಿತ್ತಂತ ಎಲ್ ಸಾಯಕ್ ಹೋಗಿದ್ಯಾ? ನಿನ್ ಹೆಂಡತಿ ಮುಂಡಾಗ ಬರ್ತೀನಿ ತಡಿ. ಏ ಈ ನಾಮರ್ಮೇಷ್ಟು ಬರೋ ಕಡಿತ ಅಲ್ಲಿ ಬಂದಿವ್ನಿ, ಬರ್ತೀನಿ ತಡಿ. ಹುಡುಗ ಮೇಸ್ಟ್ರೆ, ನಂಗೆ ಬೇರೆ ಕ್ಯಾಮೆ ಇದೆ, ಬರ್ತೀನಿ. ಆಯ್ತು ಕಣಪ್ಪ. ಬಾ, ನೀನ್ ಮಂಡೆ ಬಿಸಿನೀರ್ ಕಾಯ್ತೀನಿ, ಮನೆ ಬಾ ನೀವು. ನಾನು ಮೊದಲೇ ಬಡ್ಕೊಂಡೆ ನಮ್ಮ ಅಪ್ಪನ ಕರಿಬೇಡಿ ಅಂತ, ನೀವೇ ಕೇಳಿಲ್ಲ. ಚಿಕ್ಕವ್ರ ಮಾತು ಕೇಳಬೇಕು ಅಂತ ದೊಡ್ಡವ್ರು ಹೇಳವ್ರೆ, ನನ್ಗೆ ಗೊತ್ತಾಗ್ಲಿಲ್ಲ. ಇವತ್ತು ಬೆಂಡೆಕಾಯಿ ಬಗ್ಗೆ ಕೇಳ್ತಾರೋ, ಬದನೆಕಾಯಿ ಬಗ್ಗೆ ಕೇಳ್ತಾರೋ. ಮಿಸ್ಟರ್ ಕಾಳಿದಾಸ್, why do you want to choose our school for your kids' education? Sorry, we didn't know that you can't speak. Can you explain the same, Mrs. Suma? Of course, sir. We want our kid to have a very bright future. Are we sure that your prestigious institution has all the excellency to nurture our kid? Well said. I appreciate. Oh, good. Things are looking bright. We hope we can get back to you positively. Oh, that's very kind of you, sir. Thank you so much. Thank you, Jare. You cheater! Get out from here! Security! ಅರ್ಥವಾಯ್ತು. ಸೆಕ್ಯೂರಿಟಿ ಏನ್ಬೇಡ, ಹೋಗೋಣ.